ಇದು ಮತ್ತಿಕೆರೆಯ ಪರಿಸ್ಥಿತಿ ಆದರೆ ಇನ್ನು ಲಗ್ಗೆರೆಯಲ್ಲೂ ಕೂಡ ಇದೇ ರೀತಿ ಇದೆ. ಲಗ್ಗೆರೆಯಲ್ಲೂ ಕೂಡ 2 ದಿನಕ್ಕೊಮ್ಮೆ ನೀರು ಬರ್ತಾ ಇದೆಯಂತೆ. ಅದು ಕೆಲ ಏರಿಯಾಗಳಲ್ಲಿ ಬರ್ತಿಲ್ಲ. ವಾರಕ್ಕೆ 2 ದಿನ ರಾತ್ರಿ ಮಾತ್ರ ಕಾವೇರಿ ನೀರು ಬರ್ತಾ ಇದೆ. ನೀರು ತುಂಬಿಸಿಕೊಳ್ಳೋದಕ್ಕೆ ಲಗ್ಗೆರೆ ನಿವಾಸಿಗಳು ಜಾಗರಣೆ ಮಾಡಬೇಕಾಗಿದೆ. ರಾತ್ರಿ ಒಂದು ವೇಳೆ ಮಿಸ್ ಆದರೆ ಮತ್ತೆ ಬೇರೆ ಏರಿಯಾದಿಂದ ನೀರು ತರಬೇಕಾಗುತ್ತೆ. ವಾರಕ್ಕೆ 2 ದಿನ, ಅದು ಯಾವತ್ತೂ ಅಂತಿಲ್ಲ, ಬಂದಾಗ ತುಂಬಿಸ್ಕೊಳ್ಬೇಕು. ಯಾವಾಗ ಬರುತ್ತೆ ರಾತ್ರಿ ಹೊತ್ತು, 12 ಗಂಟೆನೋ 1 ಗಂಟೆನೋ 2 ಗಂಟೆನೋ ಅವರು ಬೇಕಾದಾಗ ಬಿಡ್ತಾರೆ. ಜನ ಕಾದು ಕೂತಿರ್ಬೇಕು, ಸೌಂಡ್ ಬರುತ್ತಾ ಪೈಪ್ ಇದ್ದೇನಾದರೂ ಅಂತ. ಸೌಂಡ್ ಬಂದು ಕೂಡಲೇ ಹೋಗಿ ಅದನ್ನು ತುಂಬಿಸ್ಕೊಳ್ಬೇಕು. ರಾತ್ರಿ ಇಡೀ ಜಾಗರಣೆ ಮಾಡಬೇಕು. ಇದು ಲಗ್ಗೆರೆಯ ಸ್ಥಿತಿ. ಬೆಂಗಳೂರಿನಲ್ಲಿ ದಿನದಿನಕ್ಕೂ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ನಾವು ಬೆಂಗಳೂರಿನ ಲಗ್ಗೆರೆಯಲ್ಲಿ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಏರಿಯಾದ ಪ್ರತಿಯೊಂದು ಮನೆ ಮುಂದೆ ಕೂಡ ಅವರು ಡ್ರಮ್ಗಳನ್ನ ಇಟ್ಕೊಂಡು ನೀರನ್ನು ಸಂಗ್ರಹ ಮಾಡ್ಕೊಳ್ತಾರೆ. ಯಾಕೆ ಕಾರಣ ಅಂದರೆ ಇಲ್ಲಿ ಏರಿಯಾದಲ್ಲಿ ಏನಂದರೆ ವಾರಕ್ಕೆ 2 ಬಾರಿ ಅಷ್ಟೇ, ಅಂದರೆ ಅದು ಕೂಡ ರಾತ್ರಿ ಹೊತ್ತಿನಲ್ಲಿ ಮಾತ್ರ ನೀರು ಬರ್ತಾ ಇರುವಂಥದ್ದು. ಇದರಿಂದಾಗಿ ನೀರಿನ ಸಮಸ್ಯೆ ಜನರಿಗೆ ಕಾಡ್ತಾ ಇರುವಂಥದ್ದು. ಅದು ಏನಂದರೆ ಈಗ ಕೆಲಸ ಮಾಡಬೇಕಾ, ಮತ್ತು ರಾತ್ರಿ ಬರುವಂಥ ನೀರನ್ನು ಹಿಡಿದುಕೊಳ್ಳಲು ಅವರು ಕಾದು ಕೂತ್ಕೋಬೇಕಾ, ನೀರಿಗಾಗಿ ಕಾದು ಕೂತ್ಕೊಳ್ಳುವಂಥ ಸಮಸ್ಯೆ ಕೂಡ ಇಲ್ಲಿ ಎದುರಾಗಿರುವಂಥದ್ದು. ಕೆಲವೊಂದು ಬಾರಿ ಅವರಿಗೆ ನೀರಲ್ಲಿ ಒಂದಿಷ್ಟು ಹುಳುಗಳು ಕಾಣಿಸ್ಕೊಳ್ಳುವಂಥದ್ದು, ವಾಸನೆ ಕೂಡ ಬರ್ತಾ ಇರುವಂತಹ ರೀತಿ ಇಲ್ಲಿ ಸಮಸ್ಯೆ ಉಂಟಾಗಿರುವಂಥದ್ದು ಅಂತ ಹೇಳಿ ಇಲ್ಲಿನ ಜನ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಂದರೆ ನಮಗೆ ರಾತ್ರಿ ಬರೋದ್ರಿಂದ ಅವುಗಳನ್ನ ನೀರು ಬರುವ ದಾರಿಯನ್ನೇ ಕಾಯ್ದು ಕೂತ್ಕೊಂಡು ನಮಗೆ ಬೆಳಗ್ಗೆ ಕೆಲಸಕ್ಕೆ ಕೂಡ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಹೇಳ್ಕೊತಾ ಇದ್ದಾರೆ. ಇಲ್ಲಿ ನಿಮಗೆ ವಿಜುವಲ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಏರಿಯಾದಲ್ಲಿ ಒಂದು ಬೋರ್ವೆಲ್ ಕೂಡ ಇದೆ. ಆ ಬೋರ್ವೆಲ್ ಕೂಡ ವರ್ಕ್ ಆಗದೆ ಸುಮಾರು ವರ್ಷಗಳಿಂದ ಹೀಗೆ ನಿಂತಿರುವಂಥದ್ದು. ಇಲ್ಲಿ ಅದು ಯಾವುದೇ ಪ್ರಯೋಜನಕ್ಕೆ ಬಾರದೆ ಬೋರ್ವೆಲ್ ಕೂಡ ಹೀಗೆ ಬಿದ್ದಿರೋದ್ರಿಂದ ಈ ನಗರದ ಜನರಿಗೆ ಒಂದಿಷ್ಟು ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.